ಹಾಯ್ ಹಲೋ ನಮಸ್ಕಾರ ಎಲ್ಲರೂ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು 18/7/23 ಶಿಫ್ಟ್ 1 ಪೇಪರ್ ನೋಡಿದ್ವಿ. ಇವತ್ತು ಶಿಫ್ಟ್ 2 ಪೇಪರ್ ನೋಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ. ಇನ್ ದ ಏರಿಯಾಸ್ ಆಫ್ ಇಫ್ ದ ಏರಿಯಾಸ್ ಆಫ್ ದ ಟು ಸಿಮಿಲರ್ ಟ್ರಯಾಂಗಲ್, ಎರಡು ಸಿಮಿಲರ್ ಟ್ರಯಾಂಗಲ್ದು ಏರಿಯಾ ರೇಷಿಯೋ ಬಂದು 196:625 ಇದ್ದರೆ ದೆನ್ ವಾಟ್ ವುಡ್ ಬಿ ದ ರೇಷಿಯೋ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್. ಏರಿಯಾ ಬೇಕಂದ್ರೆ ಎ ಸ್ಕ್ವೇರ್, ಸೈಡ್ಸ್ ಬೇಕಂದ್ರೆ ಒಂದು ಎ. ಸೊ 196 ಸ್ಕ್ವೇರ್ ರೂಟ್ ಏನು 14, 625 25. So 14:25. Okay, next second one, if secant theta plus tan theta is equals to 5, then the value of tan theta ಅಂತ ಕೇಳ್ತಿದ್ದಾರೆ. ಸೊ ಈಗ secant theta plus tan theta 5 ಕೊಟ್ಟಿದ್ದಾರೆ, tan theta ಕೇಳ್ತಾ ಇದ್ದಾರೆ. ಸೊ ನಾರ್ಮಲ್ ಆಗಿ ಟ್ರಿಗ್ನೋಮೆಟ್ರಿಯಲ್ಲಿ ಆ್ಯಡ್ ಮಾಡಬೇಕು ಅಥವಾ ಡಿವೈಡ್ ಮಾಡಬೇಕು ಅಥವಾ ಮಲ್ಟಿಪ್ಲೈ ಮಾಡಬೇಕು ಅಥವಾ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು ಅಥವಾ ಆಪೋಸಿಟ್ ಆ್ಯಂಗಲ್ಸು ಅಥವಾ ನಾರ್ಮಲ್ ಫಾರ್ಮುಲಾಸು ನಾರ್ಮಲ್ ಫಾರ್ಮುಲಾಸ್ ಇಷ್ಟೇ ಬರುತ್ತೆ. ಸೊ ಇಷ್ಟಲ್ಲಿ ಏನೋ ಒಂದು ಮಾಡಿದ್ರೆ ಆಗೋಗುತ್ತೆ. ಸೊ ಇದನ್ನು ಆ್ಯಡ್ ಮಾಡೋಣ. ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ 5 ಆದರೆ ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಏನಾಗುತ್ತೆ ನಮಗೆ 1/5 ಆಗುತ್ತೆ. ಸೊ ಎರಡು ಆ್ಯಡ್ ಮಾಡಿದ್ರೆ ನಮಗೆ 5 + 1/5 ಆಗುತ್ತೆ. ಓಕೆನಾ? ಅದ್ರ ಜೊತೆಗೆ ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು 5 + 1/5 ಆಗುತ್ತೆ. ಈ ಟ್ಯಾನ್ ಥೀಟಾ ಹೋಗ್ಬಿಡುತ್ತೆ. ಸೊ ನಮಗೆ ಬೇಕಾಗಿರೋದು ಟ್ಯಾನ್ ಥೀಟಾ. ಸೊ ನಾವು ಇದನ್ನು ಮೈನಸ್ ಮಾಡೋಣ, ಪ್ಲಸ್ ಮಾಡೋದು ಬೇಡ, ಮೈನಸ್ ಮಾಡೋಣ. ಆವಾಗ ಸೀಕೆಂಟ್ ಥೀಟಾ ಹೋಗುತ್ತೆ, ಟ್ಯಾನ್ ಥೀಟಾ ಮೈನಸ್ ಪ್ಲಸ್ಸು ಟ್ಯಾನ್ ಥೀಟಾ ಉಳಿಯುತ್ತೆ. ಸೊ 2 ಟ್ಯಾನ್ ಥೀಟಾ ಎಷ್ಟು ಬರುತ್ತೆ ನಮಗೆ? 2 ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು 5 - 1/5. ಸೊ ಕೆಳಗಡೆ LCM ನಮಗೆ 5 ಇರುತ್ತೆ. 5 × 5 = 25. 25 - 1 24. 24/5 ಇರುತ್ತೆ. ಈ ಕಡೆ 2 ಟ್ಯಾನ್ ಥೀಟಾ ಇರುತ್ತೆ. 2 1 2 12 12/5. So next, the ratio of the length of the each equal side and the third side of the isosceles triangle. ಸೊ ಈಗ ಇದೊಂದು ಟ್ರಯಾಂಗಲ್ ಅಂದ್ಕೊಂಡ್ರೆ ಇವೆರಡು ಈಕ್ವಲ್ ಆಗಿರ್ತವೆ, ಇದು ಡಿಫ್ರೆಂಟ್ ಆಗಿರುತ್ತೆ. ಇದ್ರದ್ದು ಮತ್ತು ಇದ್ರದ್ದು ರೇಷಿಯೋ ಕೊಟ್ಟಿದ್ದಾರೆ. ಏನು, ಇದು 3 ಅಂತ, ಇದು 5 ಅಂತೆ. ಸೊ ಇದು ಕೂಡ 3ನೇ ಇರುತ್ತೆ. ಇವಾಗ ಇದ್ರದ್ದು ಏರಿಯಾ ಕೊಟ್ಟಿದ್ದಾರೆ ಏನು, 30 √11. ಫೈಂಡ್ ದ ಲೆಂತ್ ಆಫ್ ದ ಥರ್ಡ್ ಸೈಡ್. ಸೊ ಇದ್ರದ್ದು ಲೆಂತ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದು ನಮಗೆ ರೇಷಿಯೋಸ್ ಕೊಟ್ಟಿದ್ದಾರೆ, ವ್ಯಾಲ್ಯೂಸ್ ಕೊಟ್ಟಿಲ್ಲ. ನಾವು ವ್ಯಾಲ್ಯೂಸ್ಗೆ x ಅಂತ ಅಂದ್ಕೊಳ್ಳೋಣ ಸದ್ಯಕ್ಕೆ. ಸೊ ಹೈಟ್ ಬೇಕು ನಮಗೆ. ಇದು ಫುಲ್ಲು ನಮಗೆ 5x ಇದ್ದರೆ ಇಷ್ಟು ಮಾತ್ರ ಎಷ್ಟಿರುತ್ತೆ ನಮಗೆ? ಸೊ ಇದು ನಮಗೆ 2.5x ಇರುತ್ತೆ, ಕರೆಕ್ಟ್ ಅಲ್ವಾ? ಅಥವಾ ಅದನ್ನು ನಾವು 5x/2 ಅಂತಲೂ ಅನ್ಕೊಬೋದು. ಯಾವುದು ಇದೊಂದು ಪಾರ್ಟ್. ಓಕೆ, ಡೆಸಿಮಲ್ ತೊಗೊಳ್ಳೋದು ಬೇಡ, ಕನ್ಫ್ಯೂಸ್ ಆಗುತ್ತೆ. 5x/2 ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು 3x, ಹೈಪೋಟೆನ್ಯೂಸ್ ಇದೆ. ಸೊ 3x² + 5x² / 2. ಸೊ ಪೈಥಾಗರಸ್ ಯೂಸ್ ಮಾಡಿಕೊಂಡ್ರೆ 9x² ಮೈನಸ್ ಇದು 5x/2 ಸ್ಕ್ವೇರ್ ಮಾಡಿಕೊಂಡ್ರೆ 25x² / 2. ಸೊ ಎಷ್ಟು ಬರುತ್ತೆ ನಮಗಿದು? 9 2 18. 18 - 5, ಸಾರಿ ಇದು 4 ಅಲ್ವಾ ಕೆಳಗಡೆ? 2 ಸ್ಕ್ವೇರ್ 4. ಸೊ 9x² ಅಂದರೆ 36. 36 - 25 ಮಾಡಿದ್ರೆ 11x². ಸೊ 11x² / 4 ಬರುತ್ತೆ. ಸೊ ಏನಿದು, ಯಾವುದಿದು? ಇದ್ರದ್ದು ಹೈಟು. ಸೊ 11x² / 4. ಇವಾಗ ನಮಗೆ ಕೇಳ್ತಿರೋದೇನು ಅವರು? ಇದ್ರದ್ದು ಫೈಂಡ್ ದ ಲೆಂತ್ ಆಫ್ ದ ಥರ್ಡ್ ಸೈಡ್. ಇದ್ರ ಲೆಂತ್ ಕೇಳ್ತಾ ಇದ್ದಾರೆ. ಓಕೆ, ಸೊ ನಮಗೆ ಏರಿಯಾ ಗೊತ್ತು, ಏನು, 1/2 × ಬೇಸ್ × ಹೈಟು. 1/2 × ಬೇಸ್ × ಹೈಟ್ ಆಲ್ರೆಡಿ ಕೊಟ್ಟಿದ್ದಾರೆ, ಏನು, 30 √11. ಓಕೆ, ಸೊ ಇವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ 1/2 × ಬೇಸ್ ಅಂದರೆ ಏನು? ಫುಲ್. ಇದು ಬರೀ ಇದು ಮಾತ್ರ ಅಲ್ಲ, ಫುಲ್ಲು ಬೇಕು ನಮಗೆ. ಲೆಂತು 5x ಇಂಟು ಹೈಟು 11x/2. ಓಕೆ, ಸೊ ಇಲ್ಲಿ ನಾನು 11x/2 ಅಂತ ಹಾಕೊಂಡೆ ಹೇಳಿ. ಆ್ಯಕ್ಚುಲಿ ಇಲ್ಲಿ ನಮಗೆ ಇದು h² ಇರುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗೋಗುತ್ತೆ. ಸೊ 11x/2 ಇರುತ್ತೆ ಆ್ಯಕ್ಚುಲಿ, √ ಈ ಕಡೆ ಬರುತ್ತಲ್ಲ. ಸೊ ಅದಕ್ಕೆ 11x/2 ಹಾಕೊಂಡಿದ್ದೀನಿ. ಈಕ್ವಲ್ಸ್ 30 √11. ಸೊ ಇಲ್ಲಿ ನಮಗೆ ಸೊ ಇದು √ ಮಾಡಿದಾಗ ನಮಗೆ ಸ್ಕ್ವೇರ್ ರೂಟಲ್ಲಿ 2 ಇರುತ್ತೆ, ಇದು √11 ಆಗುತ್ತಲ್ವ. ಸೊ ಈ √11 ಈ √11 ಹೋಗ್ಬಿಡುತ್ತೆ. 5 1 5 6. ಸೊ 2 2 4, 6 4 24. 24 x² ಏನು ಬರುತ್ತೆ? 24 √11 ಬರುತ್ತೆ. ಸರಿ, √ ಆಲ್ರೆಡಿ ಕ್ಯಾನ್ಸಲ್ ಆಗೋ ಮತ್ತೆ ಹಾಕೊತಾ ಇದ್ದೀನಿ. ಸೊ x² 24 ಬಂತು ಅಂತಂದರೆ x ಏನು ಬರುತ್ತೆ ನಮಗೆ? ಸೊ 4 ×
6 24. ಸೊ 2 ಈಚೆ ತೆಗೆದ್ರೆ 2 ರೂಟ್ 6 ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಬಂತು 2 ರೂಟ್ 6. ಸೊ 5 ಇಂಟು 10 ರೂಟ್ 6. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನು. In a factory, utensils are manufactured in 3 plants, plant A, B, C. How many plates are manufactured by plant B if total plates are 3260? Total plates 3260 ಅಂತೆ. ಅದರಲ್ಲಿ ಬಿ ಕಂಪನಿ ಮ್ಯಾನುಫ್ಯಾಕ್ಚರ್ ಪ್ಲೇಟ್ಸ್ ಎಷ್ಟು ಮಾಡುತ್ತೆ ಅಂತ. ಸೊ ಪ್ಲಾಂಟ್ ಬಿ ಅಂತ ಅಂದರೆ ಇಲ್ಲಿ ಮಧ್ಯದಲ್ಲಿ ಆರೆಂಜ್ ಇರುತ್ತೆ. ಸೊ ಇದು ಬಂದು ನಮಗೆ 60% 20%, ಡಿಫ್ರೆನ್ಸ್ ಎಷ್ಟು 40%. ಸೊ 40% ಬೇಕು ನಮಗೆ. 40 ಡಿವೈಡೆಡ್ ಬೈ 100, 1010 ಕ್ಯಾನ್ಸಲ್, 1010 ಕ್ಯಾನ್ಸಲ್. 326 into 4, 3200, 1180, 1324, 1304. So next question. The value of 1 by sin theta plus 1 by tan theta into 1 by sin theta minus 1 by tan theta. A plus B, A minus B ಇದೆ. ಸೊ ಇದನ್ನು ನಾವು 1 by sin theta ಸ್ಕ್ವೇರ್ ಮೈನಸ್ 1 by tan ಸ್ಕ್ವೇರ್ ಥೀಟಾ 1 by sin ಸ್ಕ್ವೇರ್ ಥೀಟಾ ಅಂತ ಹಾಕೊಬೋದಲ್ವಾ. ಸೊ 1 by sin ಅಂತ ಅಂದ್ರೆ ಏನು, ಕೊಸಿಕೆಂಟ್ ಸ್ಕ್ವೇರ್ ಥೀಟಾ, ಮೈನಸ್ 1 by tan ಅಂತ ಅಂದ್ರೆ ಏನು, ಕಾಟ್ ಸ್ಕ್ವೇರ್ ಥೀಟಾ. ಸೊ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಏನು 1. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ದ ಪರ್ಸೆಂಟೇಜ್ ಪ್ರಾಫಿಟ್ ಅರ್ನ್ಡ್ ಬೈ ಸೆಲ್ಲಿಂಗ್ ಆನ್ ಆರ್ಟಿಕಲ್ 2000 ರುಪೀಸ್ಗೆ ಏನೊಂದು ಸೆಲ್ ಮಾಡಿದಾರಂತೆ. ಓಕೆ, ಈಗ ಇದ್ರಲ್ಲಿ ಬಂದಿರೋಂಥ ಪ್ರಾಫಿಟ್ಟು ಓಕೆ ಈ ಸೇಮ್ ಆಸ್ ದ ಪರ್ಸೆಂಟೇಜ್ ಲಾಸ್ ಇನ್ಕರ್ಡ್ ಸೆಲ್ಲಿಂಗ್ ದ ಆರ್ಟಿಕಲ್ ಫಾರ್ 1200ಗೆ ಸೇಲ್ ಮಾಡಿದ್ದಕ್ಕೆ ಬಂದಿರೋಂಥ ಲಾಸು ಈ ಪರ್ಸೆಂಟು ಸೇಮ್ ಅಂತೆ. ಅಟ್ ವಾಟ್ ಪ್ರೈಸ್ ಶುಡ್ ದ ಆರ್ಟಿಕಲ್ ಬಿ ಸೋಲ್ಡ್ ಟು ಮೇಕ್ ಎ ಪ್ರಾಫಿಟ್ ಆಫ್ 200? ಸೊ ಇವೆರಡರಲ್ಲಿ ನಮಗೆ ಏನು ಪ್ರಾಫಿಟು ಬರಬಾರ್ದು ಲಾಸು ಬರಬಾರ್ದು ಅಂತ ಅಂದರೆ ಯಾವ ಪ್ರೈಸಿಗೆ ಸೇಲ್ ಮಾಡಬೇಕು ಅಂತ. ಸೊ ಈಗ ಈ ಎರಡು ಮಧ್ಯೆ ಡಿಫ್ರೆನ್ಸ್ ಎಷ್ಟು, 800. ಸೊ ಇದನ್ನ ಡಿವೈಡ್ ಬೈ 2 ಮಾಡಿದ್ರೆ 400. ಸೊ 1600 ಆ್ಯಕ್ಚುಲು ಏನು, ಅದಕ್ಕೆ ಲಾಸು ಬರಲ್ಲ, ನಮಗೆ ಪ್ರಾಫಿಟು ಬರಲ್ಲ. ಸೊ ಅದ್ರಲ್ಲಿ 400 ತೆಗೆದ್ರೆ ನಮಗೆ 25% ಲಾಸ್ ಆಗುತ್ತೆ, ಇನ್ನೊಂದು 400 ತೆಗೆದ್ರೆ 25% ಪ್ರಾಫಿಟ್ ಆಗುತ್ತೆ. ಸೊ 1600 1190. ಓಕೆ. ಅಟ್ ವಾಟ್ ಪ್ರೈಸ್ ಶುಡ್ ದಿ ಆರ್ಟಿಕಲ್ ಬಿ ಸೋಲ್ಡ್ ಟು ಮೇಕ್ ಎ ಪ್ರಾಫಿಟ್ ಆಫ್ 20%? 20% ಪ್ರಾಫಿಟ್ಗೆ ಮಾರಬೇಕು ಅಂತ ಅಂದರೆ ಎಷ್ಟು ಪ್ರೈಸ್ಗೆ ಸೇಲ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ 100% 1600, 20% ಆ್ಯಡ್ ಮಾಡಿದ್ರೆ 10% 160, 160 320, 1920. ಓಕೆ, ಸೊ ನೆಕ್ಸ್ಟು ವಿಚ್ ನಂಬರ್ ಅಮಾಂಗ್ ಇಷ್ಟರಲ್ಲಿ 7ಇಂದ ಯಾವುದು ಡಿವೈಡ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ 7ಇಂದ ಡಿವೈಡ್ ನಮಗೆ ಡಿವಿಸಿಬಿಲಿಟಿ ರೂಲ್ ಏನು, 7ಇಂದ ಹೋಗಬೇಕು ಅಂತ ಅಂದರೆ ಲಾಸ್ಟಲ್ಲಿ ಆ ನಂಬರ್ನ ಇಂಟು 3 ಮಾಡಿ, ಇಂಟು 3ನ ಇಂಟು 2ನ ಸಾರಿ ಇಂಟು 3ಅಲ್ಲಿ ಇಂಟು 2ನೇ, ಇಂಟು 4 ಬಂದು 13ಗೆ, ಇಂಟು 2 ಬಂದು 7ಗೆ. ಸೊ ಲಾಸ್ಟ್ ಒಂದು ನಂಬರ್ನ ಇಂಟು 2 ಮಾಡಿ ಬಂದಿರೋ ನಂಬರಿಂದ ಇನ್ನು ಉಳಿದಿರೋ ನಂಬರ್ಗೆ ಆ ನಂಬರಿಂದ ಮೈನಸ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ 24963 ಇದೆಯಲ್ಲ, 3 ಇಂಟು 2 ಎಷ್ಟು 6. 6ನ ಈ ಲಾಸ್ಟ್ ನಂಬರ್ಗೆ ಮೈನಸ್ ಮಾಡಿ, ಈ ನಂಬರ್ಸಿಂದ ಮೈನಸ್ ಮಾಡಿದ್ರೆ 2490 ಬರುತ್ತೆ. 2490 ಅನ್ನೋದು 7ಇಂದ ಹೋಗುತ್ತಾ? ಅಷ್ಟೆಲ್ಲ ಯಾಕೆ ಮಾಡಬೇಕು ಅಂದರೆ ಅದು ಆ್ಯಕ್ಚುಲ್ ಯೂಸಿಬಿಲಿಟಿ ರೂಲು, ಅಷ್ಟೆಲ್ಲ ಬೇಕಾಗಿಲ್ಲ. ಕೆಲವೊಂದ್ಸಲ ಸುಮ್ಮನೆ ಹಿಂಗೆ ಏನೇನಾಯ್ತು ಡೈರೆಕ್ಟಾಗಿ ಮಾಡ್ಬೋದಲ್ಲ. 24963ನ ಸೊ 247 7 3 21, 39, 7 5 35, 36, 13 ಹೋಗಲ್ಲ. ಸೊ 24973, 7 1 7 3 21, 39, 7 5 35, ಮತ್ತು 47 ಇರುತ್ತೆ. 7 6 42, 53 ಇರುತ್ತೆ, ಇದು ಕೂಡ ಹೋಗಲ್ಲ. ಸೊ ನೆಕ್ಸ್ಟು ಮತ್ತು 7 3 21, 39 ಇರುತ್ತೆ. 7 5 35, 35 ವರೆ ಎಷ್ಟು 48 ಉಳಿಯುತ್ತೆ. ಮತ್ತು 42, 63, 7 9 63, ಇದು ಹೋಗುತ್ತೆ ಅಷ್ಟೇ. ಅವ್ರಿಗೆ ಒಂದೇ ನಂಬರೇ ಇರುತ್ತೆ ಹೋಗೋದು, ಇನ್ನೆಲ್ಲ ನಂಬರ್ ಚೆಕ್ ಮಾಡೋದು ಬೇಕಾಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸಿಂಪ್ಲಿಫೈ ದ ಫಾಲೋಯಿಂಗ್. sin 2x, sin 6x ಇದೆ, sin 2x ಇದೆ. ಸೊ ಇದನ್ನು ನಾವು sin a ಪ್ಲಸ್ sin b ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋಣ. ಓಕೆ, sin a ಪ್ಲಸ್ sin b ಫಾರ್ಮುಲಾ ಏನು, 2 ಇಂಟು sin a ಪ್ಲಸ್ b ಬೈ 2, 2x ಪ್ಲಸ್ 6x 8x ಬೈ 2 4x ಪ್ಲಸ್
ಅಲ್ಲ ಸಾರಿ ಇಂಟು ಕಾಸ್ ಸಿ ಮೈನಸ್ ಡಿ ಬೈ ಟು ಅಂದರೆ ಎ ಮೈನಸ್ ಬಿ ಬೈ ಟು. ಎನ ನಾವು 6 ತಗೊಂಡು 6 ಅಂತಲೇ ತಗೊಂಡು ಬಿಗ್ ನಂಬರ್ ಯಾವತ್ತೂ ಇದ್ರೂ ದೊಡ್ಡ ನಂಬರ್ ತಗೊಂಡು ಅವಾಗ ಈಸಿಯಾಗಿ ಹೋಗುತ್ತೆ, ಮತ್ತೆ ಮೈನಸ್ ಎಲ್ಲ ಬೇಡ. ಸೊ sin 6x ಪ್ಲಸ್ 2x sin 6 ಮೈನಸ್ 2 4x. ಓಕೆ ಸಾರಿ 6 ಮೈನಸ್ 2 4x ಬೈ 2 2x ಆಯಿತಾ. ಇನ್ನೂ ಒಂದು ಉಳಿದಿದೆ ಏನು ಎಕ್ಸ್ಟ್ರಾ 2 sin 4x, ಅದನ್ನು ಹಂಗೆ ಬರ್ಕೊತಾ ಇದ್ದೀನಿ 2 sin 4x. ಸೊ ಈಗ 2 sin 4x 2 sin 4x ಕಾಮನ್ ತೆಗೆದರೆ 2 sin 4x ಇಲ್ಲಿ 1 ಇರುತ್ತೆ. ಓಕೆ ಸೊ 1 ಇಂಟು ಕಾಸ್ 2x ಏನು ಕಾಸ್ 2x ಪ್ಲಸ್ 1. ಸೊ ನಮಗೆ ಇದು ಆಲ್ರೆಡಿ ಲಾಸ್ಟ್ ಪ್ರೀವಿಯಸ್ ಪೇಪರಲ್ಲೇ ನೋಡ್ತಿದ್ವಿ. ಕಾಸ್ 2θ ಫಾರ್ಮುಲಾ ಎಷ್ಟು 4 ಇದ್ದಾವೆ. ಸೊ ಆಪ್ಷನ್ಸ್ ನೋಡೋಣ. ಕಾಸ್ ಸ್ಕ್ವಯರ್ ಬರ್ತಿದೆ. ಸೊ ಕಾಸ್ ಸ್ಕ್ವಯರ್ ಅಂತಂದರೆ ಕಾಸ್ ಯಾವುದಪ್ಪ ಇದು ಕಾಸ್ 2x ಪ್ಲಸ್ 1 ನಮ್ಗೆ ಆಲ್ರೆಡಿ ಗೊತ್ತು ಏನು ಕಾಸ್ ಸ್ಕ್ವಯರ್ θ ಅಂತ. ಕರೆಕ್ಟ್ ಅಲ್ವಾ? ಇದು ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋದಲ್ಲೇ ನೋಡಿದ್ವಿ. ಸಾರಿ ಇದು 2 ಕಾಸ್ ಸ್ಕ್ವಯರ್ θ. ಸೊ ಇವಾಗ ಈ ಜಾಗದಲ್ಲಿ ನಾವೇನು ಹಾಕೋಣ 2 ಕಾಸ್ ಸ್ಕ್ವಯರ್ θ ಹಾಕೋಣ. ಸೊ 2 sin 4x ಇಂಟು 2 ಕಾಸ್ ಸ್ಕ್ವಯರ್ θ. ಸೊ 2 ಇಂಟು 2 4 sin 4x ಇಂಟು ಕಾಸ್ ಇದು 4 ಕಾಸ್ ಸ್ಕ್ವಯರ್ ಇಂಟು sin 4x ಬಂತು. ಓಕೆ ಸೊ ನೆಕ್ಸ್ಟ್ ಕ್ವಶನ್ ನಮಗೆ ಆ್ಯಕ್ಚುಲಿ ಇದರಲ್ಲಿ ಫೋರ್ತ್ ಪ್ರಪೋರ್ಷನ್ ಕೇಳಿದ್ದಾರೆ. ಸೊ 405 ಬೈ y ಈಕ್ವಲ್ಸ್ y ಇಂಟು 125. ಓಕೆ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ y ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 405 ಇಂಟು 125. 5 5 25, 5 0 0, 5 2 10, 11 12, ಆಮೇಲೆ 5 4 20, 5 1 5, 25 26. ಸೊ ಅದಾದಮೇಲೆ 2 4 8, 1 0 0, 9 10, ಆಮೇಲೆ 4 1 4 5. ಸೊ 50,625. ಸೊ 50,625 ಸ್ಕ್ವಯರ್ ರೂಟ್ ಕಂಡುಹಿಡಿಬೇಕು. ಸ್ಕ್ವಯರ್ ರೂಟ್ ಕಂಡುಹಿಡಿಬೇಕಂತಂದರೆ ಲಾಸ್ಟಲ್ಲಿ 25 ಇದೆ. 25 ಸ್ಕ್ವೇರ್ ರೂಟ್ ಯಾವುದು 5. ಸೊ ಲಾಸ್ಟಲ್ಲಿ 5 ಬರೋದ್ರಿಂದ ಇದು 5ಇಂದನೇ ಹೋಗಬೇಕು. ಸೊ ಅಂದರೆ ಲಾಸ್ಟ್ ಡಿಜಿಟ್ 5 ಬರಬೇಕು. ಸೊ ಎಲ್ಲದರಲ್ಲೂ 5 ಇದೆ. 5 ನಾಟ್ 6 ಯಾವ ಸ್ಕ್ವೇರ್ ರೂಟ್ಗೆ ಹತ್ರ 25 520 ಸರ್ 625, 24 576, 23 5 ನಾಟ್ 6 ಯಾವುದಕ್ಕೆ ಹತ್ರ ಇದೆ? ಸೊ 22 ಸ್ಕ್ವೇರ್ ಬಂದು ನಮಗೆ 484, 23 ಸ್ಕ್ವೇರ್ ಬಂದು ನಮಗೆ 529, 529ಗೆ 23 ಜಾಸ್ತಿ ಇದೆ, 484ಗೆ 484 16 6 22 ಇದೆ. ಸೊ 484ಗೆ ಹತ್ರ ಇದೆ. ಸೊ 22. ಓಕೆ 235 ಕೂಡ ಆಪ್ಷನ್ ಇದೆ. ಸೊ ನೋಡಿಕೊಂಡು ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಎ ಪೊಲೀಸ್ ಮ್ಯಾನ್ ಫಾಲೋಸ್ ಎ ಥೀಫ್ ಹೂ 600 meters ಅಹೆಡ್. 600 meters ದೂರದಲ್ಲಿ ಕಳ್ಳ ಇದ್ದಾನೆ. ಅವನು ಪೊಲೀಸ್ ಹಿಡಿಯೋಕೆ ಹೋಗ್ತಾ ಇದ್ದಾನೆ. ಸೊ ಪೊಲೀಸ್ ಸ್ಪೀಡ್ 10, ಕಳ್ಳನ ಸ್ಪೀಡ್ 8. ನಮಗೆ ಮೀಟರ್ಸಲ್ಲಿದೆ, ಇದು ಕಿಲೋಮೀಟರ್ಸಲ್ಲಿದೆ. ಅದನ್ನು ಮೀಟರಿಗೆ ಕನ್ವರ್ಟ್ ಮಾಡಬೇಕಂದ್ರೆ 2 ಇಂಟು 5/18. ಸೊ ಇಲ್ಲಿ 9 ಇಂಟು 9 ಬರುತ್ತೆ. 5 1 5, 5 4 5 2 10, 120 ಇಂಟು 9, 120 ಇಂಟು 9 ಮಾಡಿದ್ರೆ 0, 9 2 18, 9 1 9, 10 1080 ಸೆಕೆಂಡ್ಸ್ಗೆ ಅವನು ನಡೀತಾನೆ. 1080 ಸೆಕೆಂಡ್ಸ್ 7/60 ಮಾಡಿದ್ರೆ ಎಷ್ಟು 6 1 6 6 18 ಮಿನಿಟ್ಸ್ ಹಿಡ್ಕೊತಾನೆ. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಡಿವೈಡೆಡ್ ಬೈ 36. ಸೊ 36ಇಂದ ಡಿವೈಡ್ ಆಗಬೇಕಂದ್ರೆ 4ಇಂದ ಆಗುತ್ತೆ. 9 4 9 36. ಸೊ ಡಿಜಿಟಲ್ ಸಮ್ಮು 9ಇಂದ ಬರುತ್ತಲ್ಲ. ಸೊ 5 6 7 8 9 7 8 9 ಇದು ಹೋಗುತ್ತೆ. ಬಟ್ ಇಲ್ಲಿ 0 ಇದೆ, ಬಟ್ ಅದು 4ಇಂದ ಕೂಡ ಹೋಗಬೇಕು. ಸೊ ಲಾಸ್ಟ್ 0 2 ಇದೆ, 4ಇಂದ ಹೋಗಲ್ಲ. ಸೊ ನೆಕ್ಸ್ಟ್ ಡಿಜಿಟಲ್ ಸಮ್ಮು 9 4 5 6 7 8 9 ಇದು 9ಇಂದ ಹೋಗುತ್ತೆ, 4ಇಂದ ಕೂಡ ಹೋಗುತ್ತೆ. ಇದು 32 ಅನ್ನೋದು 9ಇಂದನೂ ಹೋಗಲ್ಲ, 4ಇಂದ ಹೋಗುತ್ತೆ. ಸೊ ಇದಾಗಲ್ಲ. 64 ಅನ್ನೋದು ನಮಗೆ 9ಇಂದ ಹೋಗಲ್ಲ. ಸೊ ಇದೊಂದೇ. ನೆಕ್ಸ್ಟ್, ಅಮರ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 15 days. ಅಮರ್ ಅನ್ನೋನು 15 ಡೇಸಲ್ಲಿ ಕೆಲಸ ಮಾಡ್ತಾನೆ. ಪ್ರೇಮ್ ಅನ್ನೋನು 12 ಡೇಸಲ್ಲಿ ಕೆಲಸ ಮಾಡ್ತಾನೆ. ಸ್ಟಾರ್ಟಿಂಗ್ ವಿತ್ ಅಮರ್ ಸ್ಟಾರ್ಟ್ ಮಾಡ್ತಾನೆ. ದೇ ವರ್ಕ್ ಆನ್ ಆಲ್ಟರ್ನೇಟಿವ್ ಡೇಸ್. ಒಬ್ಬ ಒಂದಿನ ಇನ್ನೊಬ್ಬ ಒಂದಿನ ಕೆಲಸ ಮಾಡ್ತಾರೆ. ಎಷ್ಟು ದಿನಕ್ಕೆ ಕೆಲಸ ಮುಗಿಸ್ತಾರೆ. ಸೊ 15 2 30 ಬರೋಲ್ಲ. ಸೊ 60 ಟೋಟಲ್ ವರ್ಕು. ಸೊ 15 4 12 5. ಸೊ 2 ಡೇಸ್ಗೆ 9 ಪಾರ್ಟ್ಸ್ ಮಾಡ್ತಾರೆ. ಸೊ 2 ಡೇಸ್ಗೆ 9 ಪಾರ್ಟ್ಸ್ ಮಾಡ್ತಾರೆ ಅಂತ ಅಂದರೆ 2 ಡೇಸ್ಗೆ. ಸೊ 9 6 9 54 ಇಂಟು 6 ಮಾಡಿದ್ರೆ ಇದು 12 ಡೇಸ್ ಆಗುತ್ತೆ, ಇದು 54 ಆಗುತ್ತೆ.
ಸೊ ಅಮರ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಮತ್ತೆ ಅಮರೇ ಮಾಡ್ತಾನೆ. ಯಾವತ್ತು 13th ಡೇ ಮತ್ತೆ ಅಮರ್ ಮಾಡ್ತಾನೆ. ಎಷ್ಟು 4 ಪಾರ್ಟ್ಸು, ಇನ್ನು ಉಳಿಯೋದು ಎಷ್ಟು 2 ಪಾರ್ಟ್ಸು. ಸೊ 13 2/5. ಸೊ ನೆಕ್ಸ್ಟ್ ಕ್ವಶನ್, ಎ ಆ್ಯಂಡ್ ಬಿ ಅಲೋನ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 4 days and 9 days. ಎ ಅನ್ನೋನು 4 days ಅಲ್ಲಿ ಮಾಡ್ತಾರಂತೆ, ಬಿ ಅನ್ನೋನು 9 days ಅಲ್ಲಿ ಮಾಡ್ತಾರಂತೆ. ಇನ್ ಹೌ ಮೆನಿ ಡೇಸ್ ವಿಲ್ ದಿ ವರ್ಕ್ ಬಿ ಕಂಪ್ಲೀಟೆಡ್ ಇಫ್ ದ ಬೋತ್ ವರ್ಕ್ ಆನ್ ಆಲ್ಟರ್ನೇಟಿವ್ ಡೇಸ್ ಸ್ಟಾರ್ಟಿಂಗ್ ವಿತ್ ಬಿ. ಇವಾಗ ಬಿ ಸ್ಟಾರ್ಟ್ ಮಾಡ್ತಾನಂತೆ. ಸೊ 9 2 18, 4 ಇಂದ ಬರಲ್ಲ, 9 3 27 ಬರಲ್ಲ, 36. ಸೊ ಇವ್ನು 9 ಎಫಿಷಿಯನ್ಸಿ, ಇವ್ನು 4 ಎಫಿಷಿಯನ್ಸಿ, ಟೋಟಲ್ ವರ್ಕ್ 36. ಸ್ಟಾರ್ಟ್ ಮಾಡ್ತಿರೋದು ಯಾರು? ಬಿ. ಸೊ 2 ಡೇಸ್ಗೆ 13 ಪಾರ್ಟ್ಸ್ ಮಾಡ್ತಾರೆ. 13 ಪಾರ್ಟ್ಸು 2 ಡೇಸಿಗೆ ಮಾಡ್ತಾರೆ. ಸೊ ಇಂಟು 2 ಮಾಡಿದ್ರೆ ನಮಗೆ 13 2 26 ಬರುತ್ತೆ. ಇಂಟು 2 ಮಾಡಿದ್ರೆ 4 ಡೇಸ್. 4 ಡೇಸ್ಗೆ 26 ಪಾರ್ಟ್ಸ್ ಮಾಡ್ತಾರೆ. ಯಾರು? ಬಿಯಿಂದ ಸ್ಟಾರ್ಟ್ ಆಯಿತು. ಸೊ ಬಿ ಆಗೋಯ್ತು. ಇವಾಗ ಮತ್ತೆ ಬಿ ಮತ್ತೆ 4 ಪಾರ್ಟ್ಸು 35 ಡೇಸು. ಸೊ ನೆಕ್ಸ್ಟ್ ಉಳಿದಿದ್ದೆಷ್ಟು? 5 ಡೇಸ್ಗೆ 30 ಪಾರ್ಟ್ಸ್ ಆಯಿತು. ನೆಕ್ಸ್ಟ್ 6th ಡೇ 6 ಪಾರ್ಟ್ಸೇ ಮಾಡಬೇಕು. ಅರೆ ಎ ಕೆಪಾಸಿಟಿ 9, 5 2/3. ಓಕೆ. ನೆಕ್ಸ್ಟ್, ಇಫ್ 2 ಕ್ವಾಲಿಟೀಸ್ ಆಫ್ ಪಲ್ಸಸ್ ಎಕ್ಸ್ ವೈ ಆಫ್ ಪ್ರೈಸಸ್ 100 and 150. ಸೊ ಎಕ್ಸು ವೈ ಇದೆ, ಎಕ್ಸ್ದು ಪ್ರೈಸ್ 100, ವೈದು 150 ಆರ್ ಮಿಕ್ಸ್ಡ್ ಇನ್ ದ ರೇಷಿಯೋ 7:20. 7:20 ರೇಷಿಯೋದಲ್ಲಿ ಮಿಕ್ಸ್ ಮಾಡಿದಾರಂತೆ. ದೆನ್ ವಾಟ್ ಈಸ್ ದ ಪ್ರೈಸ್ ಆಫ್ ದ ಮಿಕ್ಸ್ಚರ್ ಆಫ್ ದ ಪಲ್ಸಸ್? ಮಿಕ್ಸ್ಚರ್ ಎಷ್ಟು ಬರಬೇಕು? ಸೊ ಇಲ್ಲಿ ನಮಗಿಲ್ಲಿ ಆ್ಯಕ್ಚುಲಿ ವ್ಯಾಲ್ಯೂಸ್ ಕೊಟ್ಟಿಲ್ಲ. ಸೊ ನಾವು ರೇಷಿಯೋನೇ ನಾವು ವ್ಯಾಲ್ಯೂಸ್ ಥರ ತೊಗೊಂಬೋಣ. ಓಕೆನಾ? ಸೊ 7 × 100 700 ಪ್ಲಸ್ 20 × 50 3000. ಸೊ 3700 ಡಿವೈಡೆಡ್ ಬೈ ಆವ್ರೇಜ್ ಮಾಡ್ತಾ ಇದೀವಿ ಅಷ್ಟೇ. 27 ಮಾಡಿದ್ರೆ ನಮಗೆ ಆನ್ಸರ್ 3700 ಅಲ್ಲ. ಸೊ 3700 ಡಿವೈಡೆಡ್ ಬೈ 27 ಮಾಡಿದ್ರೆ 27 × 10 270, 27 × 3 60, 7 3 21, 81. ಸೊ 270 + 81 351. ಓಕೆ. 13 ಪಾಯಿಂಟ್ ಎಲ್ಲ 13 ಎಲ್ಲ ಇದೆಯಾ? ಓಕೆ. ಸೊ 2000 3700 27 13 351. ಸೊ ಇನ್ನೆಷ್ಟು ಉಳೀತದೆ? 190. ಸೊ 29 × 6 ಮಾಡಿದ್ರೆ 620, 6 7 42, 162. ಸೊ ಇಂಟು 7 ಮಾಡಿದ್ರೆ, ಸೊ 7 ಮಾಡಿದ್ರೆ 20 × 7 140, 7 7 49, 140 49 189. ಸೊ 189 ಪಾಯಿಂಟ್ ಮತ್ತು 137 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಬಟ್ 137 ಕೊಟ್ಟಿದ್ದಾರೆ. ಓಕೆ. ಸೊ ನೆಕ್ಸ್ಟು ಎಕ್ಸ್ ಮೈನಸ್ ಕೊಟ್ಟಿದ್ದಾರೆ. ಎಕ್ಸ್ ಮೈನಸ್ 1/x -6 ಕೊಟ್ಟಿದ್ದಾರೆ. ಎಕ್ಸ್ ಪವರ್ 5 -1/x ಪವರ್ 5 ಕೊಟ್ಟಿದ್ದಾರೆ. ಸೊ ಈ ವ್ಯಾಲ್ಯೂ ಬೇಕಂದರೆ x³ - 1/x³ ಇಂಟು x² + 1/x² ಮೈನಸ್ x - 1/x. ಸೊ ಇದು ಆಲ್ರೆಡಿ ಇದೆ. ಸೊ x² + 1/x² ಬೇಕು ಅಂತಂದರೆ x + 1 x - 1 ಮಾಡಬೇಕು. ಸೊ x + 1 ಕಂಡುಹಿಡಿಬೇಕು ಅಂತಂದರೆ x - 1 ಕೊಟ್ಟಿದ್ದಾರೆ. x + 1/x ಬೇಕು ಅಂತಂದರೆ √k² ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಆಗುತ್ತೆ, +4. ಸೊ -6 ಹೋಲ್ ಸ್ಕ್ವೇರ್ + 4 √. ಸೊ -6 6 36 + 4 40 ಆಗುತ್ತೆ. 2 √10 ಆಗೋಯ್ತು. ಸೊ ಇದರಿಂದ 2 √10 ಹೋಲ್ ಸ್ಕ್ವೇರ್ -2 ಮಾಡಿದ್ರೆ ಇದು ಬರುತ್ತೆ ನಮಗೆ. ಸೊ ಇದು ಕ್ಯಾನ್ಸಲ್ ಆದರೆ 2 2 4, 4 10 40, 42 -2 38. ಸೊ ಈ ವ್ಯಾಲ್ಯೂ 38 ಬಂತು. ಇದು ಆಲ್ರೆಡಿ ಐತೆ. ಏನು -6 -1 +6 ಆಗೋಯಿತು. ಸೊ ಇದು ಇದು ಬೇಕು. ಸೊ x - 1ಇಂದ x³ - 1/x³ ಡೈರೆಕ್ಟಾಗಿ ಕಂಡುಹಿಡಿಬೋದು. ಸೊ k³ ಮೈನಸ್ ಇದೆ ಅಂತಂದರೆ +3k. ಸೊ 6 6 36 36 6 216 -216 + 3 6 18. ಸೊ ಇದು -198 ಬರುತ್ತೆ. ಸೊ -198 × 38 + 6. ಸೊ -198 × 38 ಮಾಡಿದ್ರೆ 8 8 64. ಲಾಸ್ಟಲ್ಲಿ 4 ಬರಬೇಕು. +6 ಮಾಡಿದ್ರೆ ಸೊ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ. k³ + 3k, k³ 6 6 216. ಇದು ಕರೆಕ್ಟಾಗೈತೆ. 3 × -6 -18. ಸೊ ಇದು -18. ಸೊ ಇದು 198 ಅಲ್ಲ, ಇದು 234 ಬರುತ್ತೆ. ಸೊ 234 × 38. ಅದಾದಮೇಲೆ +6. ಓಕೆ. ಸೊ ಈಗ 8 4 32.
ಸೊ ಕಾಣಿಸ್ತಾ ಇಲ್ವಾ, ಇಲ್ಲಿ ಮಾಡ್ತೀನಿ. 2 34 38. ಸೊ 8 4 32, 8 3 24, 3 4 12, 24 34 36 37 38 39, 3 ಹಂಗೆ ಇರುತ್ತೆ. ಸೊ ಮತ್ತೆ 8 2 16, 4 0 0, 3 3 9, 16 ಮತ್ತು 9 25, 26 27 28, 28, 3 2 6, 3 0 7 8, 2 0 0, 8 8 9 2. ಅದರಲ್ಲಿ ಇದು -8 8 9 2, ಅದರಲ್ಲಿ +6 ಇರುತ್ತೆ. ಸೊ ಅಂದರೆ 8 8 9 2ಅಲ್ಲಿ -6 ಮಾಡಿದ್ರೆ 8 8 8 6, -8 8 8 6. So next question, study the following chart. Okay, find the percentage of increase of sales of XYZ phones from 2019 to 20. 2019 ನಲ್ಲಿ 18 ಇದ್ದಾವೆ, 2020 ಅಲ್ಲಿ 40 ಇದ್ದಾವೆ, ಡಿಫ್ರೆನ್ಸು 22. ಎಷ್ಟಲ್ಲಿ ಬೆಳೆದಿದೆ? 18 ಅಲ್ಲಿ ಬೆಳೆದಿದೆ, ಇಂಟು 100. ಸೊ 2 9s 2 11s. 11/9 ಅಂತ ಅಂದರೆ ನಮಗೆ ಯಾವ್ದು ನೆನಪಾಗಬೇಕು? 11 ಟೇಬಲ್ಸ್ ನೆನಪಾಗಬೇಕು. ಸೊ 2 ಡಿಫ್ರೆನ್ಸ್ ಇದೆ, 11 2 22, 122%. ಇದು ಫ್ರ್ಯಾಕ್ಷನ್ಸಲ್ಲಿ ಮಾಡಿದ್ದೀವಿ. ಸೊ ಫ್ರ್ಯಾಕ್ಷನ್ಸ್ ಗೊತ್ತಿರೋ ಇದು ನಿಮ್ಗೆ ಈಸಿ ಆಗಿರುತ್ತೆ. ಸೊ ನೆಕ್ಸ್ಟ್, ಇನ್ ಎ ಫ್ಯಾಕ್ಟ್ರಿ 48% ಆಫ್ ದ ನಂಬರ್ಸ್ ಆಫ್ ಮೇಲ್ ವರ್ಕರ್ಸ್ ಈಸ್ ಈಕ್ವಲ್ ಟು ದ 2/3 ಆಫ್ ದ ನಂಬರ್ ಆಫ್ ದ ಫೀಮೇಲ್ ವರ್ಕರ್ಸ್. ಸೊ 48% ಮೇಲ್ ವರ್ಕರ್ಸ್ ಇದ್ದಾರಲ್ಲ, ಅವರು 2/3% ಫೀಮೇಲ್ಗೆ ಈಕ್ವಲ್ ಅಂತೆ. ಓಕೆ, 48/100 ಅಂದರೆ, ಸೊ ಇದನ್ನು ನಾವು 12/25 ಮೇಲ್ ಈಸ್ ಈಕ್ವಲ್ಸ್ ಟು 2/3 ಫೀಮೇಲ್. ವಾಟ್ ಈಸ್ ದ ರೇಷಿಯೋ ಆಫ್ ದ ನಂಬರ್ ಆಫ್ ಮೇಲ್ಸ್ ಟು ದಟ್ ಆಫ್ ಫೀಮೇಲ್ಸ್ ಇನ್ ದ ಫ್ಯಾಕ್ಟ್ರಿ? ಇವಾಗ ಇದ್ರದ್ದು ರೇಷಿಯೋ ಕೇಳ್ತಾ ಇದ್ದಾರೆ. ಸೊ ಸಿಂಪಲಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 12/25 ಇದು ಮೇಲಿರುತ್ತೆ, ಇಂಟು 3/2 ಫೀಮೇಲ್ ಇರುತ್ತೆ. ಸೊ 3 ಇದು ಹೋಗಲ್ಲ, 2 ಅಂತ 2 6 6 3 18/25, 18/25. ಸೊ ಇದು ಮೇಲು, ಫೀಮೇಲು. ಸರಿ, ಆ ಆನ್ಸರ್ ಉಲ್ಟಾ ಬರಬೇಕಲ್ವಾ? ಸೊ ಈ ಕಡೆ ಉಲ್ಟಾ ಇರುತ್ತೆ. ಸೊ 25 ಎಷ್ಟು? ಸೊ ಇವ್ರ ಆಪೋಸಿಟ್ ಇರೋದು ಇವ್ರಿಗೆ ಬರುತ್ತೆ, ಇವ್ರ ಆಪೋಸಿಟ್ ಇರೋದು ಇವ್ರಿಗೆ ಬರುತ್ತೆ. ಸೊ ಮೇಲ್ ಬೈ ಫೀಮೇಲ್ 25:18. ಇದು ಸೇಮ್ ನಾವು ಟೈಮ್ ಆ್ಯಂಡ್ ವರ್ಕಲ್ಲಿ ಮಾಡ್ತೀವಲ್ಲ, ಎಫಿಷಿಯನ್ಸಿ ಸೇಮ್ ಅದೇ ಥರ. ಇಲ್ಲಿ ನಮಗೆ 18/25 ಬಂತು. ಸೊ ಈ ಕಡೆ ಮೇಲ್ ಇತ್ತು, ಫೀಮೇಲ್ ಇತ್ತು. ಎಫಿಷಿಯನ್ಸಿ ಬಂದಾಗ ಅದು ಉಲ್ಟಾ ಆಗೋಗುತ್ತೆ, 25/18 ಆಗುತ್ತೆ. ಮೇಲು 25, ಫೀಮೇಲ್ 18. ಅವ್ರು ಕೇಳಿರೋದು ವಾಟ್ ಈಸ್ ದ ರೇಷ್ ಆಫ್ ಮೇಲ್ಸ್ ಟು ದಟ್ ಆಫ್ ಫೀಮೇಲ್ಸ್ ಕೇಳಿರೋದು. ನೆಕ್ಸ್ಟ್ ಕ್ವಶನ್ ನೋಡಿ, a plus b plus c is equals to 19, a square plus b square plus c square is equal to 155, a minus b square, b minus c square, c minus a square ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಮಗೆ ಎರಡು ಫಾರ್ಮುಲಾ ಗೊತ್ತಿರಬೇಕು. ಫಸ್ಟ್ ಒನ್ ಏನು ಅಂತಂದರೆ a square plus b square plus c square minus ab minus bc minus ca is equals to 1/2 a minus b square plus b minus c square plus c minus a square. ಓಕೆ, ಇವಾಗ ಈ 2 ಇಲ್ಲಿಗೆ ಬಂತು ಅಂದರೆ ಅವಾಗ ಇದೇನಾಗೋಗುತ್ತೆ, 2 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಇಸ್ ಈಕ್ವಲ್ಸ್ ಟು ಇದಾಗೋಗುತ್ತೆ. ಸೊ ಅವ್ರು ಕೇಳಿರೋದು ಇದು. ಸೊ ಆಗ ನಮ್ಗೆ ಬೇಕಾಗಿರೋದು ಇಷ್ಟು ವ್ಯಾಲ್ಯೂ ಬಂದ್ಬಿಟ್ರೆ ಇದು ಬಂದಂಗೆ. ಸೊ 2 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಬೇಕು. ಓಕೆ, ಇವಾಗ ಇಲ್ಲಿ ನಮಗೆ ಎ ಪ್ಲಸ್ ಬಿ ಕೊಟ್ಟಿದ್ದಾರೆ, ಇಲ್ಲಿ ಏನೋ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಫಾರ್ಮುಲಾ ಏನು ಗೊತ್ತಿರಬೇಕು ಅಂತ ಅಂದರೆ, ಕಾಣಿಸ್ತದೆ ಅಲ್ವಾ? ಸೊ ಸೆಕೆಂಡ್ ಫಾರ್ಮುಲಾ ಏನು, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಇದೊಂದು ಗೊತ್ತಿರಬೇಕು. ಸೊ ಇವಾಗ ನಮಗದು ಎ ಪ್ಲಸ್ ಬಿ ಪ್ಲಸ್ ಸಿ ಸಿಕ್ಬಿಡುತ್ತೆ. ಓಕೆ, ಸೊ ಇವಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಏನು ಕೊಟ್ಟಿದ್ದಾರೆ, 19 ಕೊಟ್ಟಿದ್ದಾರೆ. 19 ಸ್ಕ್ವೇರ್ ಏನು 361 ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಏನು ಕೊಟ್ಟಿದ್ದಾರೆ, 155 ಕೊಟ್ಟಿದ್ದಾರೆ. ಸೊ ಪ್ಲಸ್ 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಸೊ 366 ಮೈನಸ್ 155 206. 206 ಡಿವೈಡೆಡ್ ಬೈ 2 is equals to ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಎಷ್ಟು? 103 ಬಂತು. ಓಕೆ, ಇದೇನಿದು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಬಂತು. ಬಟ್ ನಮಗೆ ಬೇಕಿರೋದೇನೋ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ. ಇಲ್ಲೇನೋ ಪ್ಲಸ್ ಇದೆ. ಸೊ ಈ ಇಲ್ಲಿಗೆ ಇನ್ ಕೇಸ್ ನಾವು ಮೈನಸ್ ಕಾಮನ್ ತೆಗೆದ್ರೆ ಇಲ್ಲೇನಾಗುತ್ತೆ, ಎ ಬಿ ಮೈನಸ್ ಮೈನಸ್ ಪ್ಲಸ್ ಬಿ ಸಿ ಮೈನಸ್ ಮೈನಸ್ ಪ್ಲಸ್ ಸಿ ಎ. ಸೊ ಮೈನಸ್ ಆಫ್ ಇದು ಅರ್ಥ ಆಗ್ತಿದೆ ತಾನೆ? ಸೊ ಇದಕ್ಕೆ ಮೈನಸ್ ಮಾಡಬೇಕಾಗುತ್ತೆ ಅಷ್ಟೇ ನಾವು. ಸೊ ಇದನ್ನು ಇವಾಗ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಫೈನಲ್ ಆಗಿ. ಸೊ 2 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಏನು 155. ಓಕೆ, ಮೈನಸ್ ಕಾಮನ್ ತೆಗೆದಿದ್ನಲ್ಲ, ಮೈನಸ್
103. ಈ ವ್ಯಾಲ್ಯೂ ಏನು ನಂಗೆ ಸಿಕ್ಕಿದ್ದು 103 ಡಿವೈಡೆಡ್ ಬೈ 155 minus 103 52 into 2 104. ಓಕೆ, ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್, ದ ಡಿಫ್ರೆನ್ಸ್ ಬಿಟ್ವೀನ್ ಎ ಡಿಸ್ಕೌಂಟ್ ಆನ್ 35% ಆನ್ 3600. 35% ಆನ್ 3600 ಎಷ್ಟು ಬರುತ್ತೆ? 10% ಏನು? 360 900 1080 10% 360 ಆದರೆ 5% ಎಷ್ಟು? 180. ಸೊ 0 8 8 16 2 1 1260. ಇದಕ್ಕೂ ಮತ್ತೆ 2 ಸಕ್ಸಸಿವ್ ಡಿಸ್ಕೌಂಟ್ಸ್ ಆಫ್ 30% ಆ್ಯಂಡ್ 5%. 30% ಅಂದರೆ ಆಲ್ರೆಡಿ ಗೊತ್ತು ನಮಗೆ ಎಷ್ಟು? 1080 ಅಂತ. ಸೊ 30% ಅಂದರೆ 1080 ತೆಗೆದುಬಿಟ್ರೆ ಇದರಲ್ಲಿ, ಅದಾದಮೇಲೆ ಅದ್ರ ಮೇಲೆ 5%. ಓಕೆ, ಸೊ 1080 ತೆಗೆದ್ರೆ 3600 1000 ತೆಗೆದ್ರೆ 2600, ಅದರಲ್ಲಿ 80 ತೆಗೆದ್ರೆ 2520. ಇದರಲ್ಲಿ 5% ತೆಗಿಬೇಕು ಈಗ ನಾವು. ಅರ್ಥ ಆಯ್ತಲ್ವಾ? ಕಾಣಿಸ್ತಿಲ್ವಾ? ಒಂದು ಸೆಕೆಂಡ್. ಓಕೆ, 2520 5% ತೆಗಿಬೇಕು. ಸೊ 1% ಏನು? 25.2. ಸೊ 25.2 ಅಲ್ಲಿ 5% ಅಂತ ಅಂದರೆ ಸೊ 125. ಇದು ಇನ್ನೊಂದು 1 ಆಗುತ್ತೆ, 126. ಸೊ 126 6 8 9 10 2 1 1206ಗೂ 1260ಗೂ ಡಿಫ್ರೆನ್ಸ್ ಎಷ್ಟು? 54. ಓಕೆ, ನೆಕ್ಸ್ಟ್, ರಾಜ್ ಆ್ಯಂಡ್ ರಾಕಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ಪೇಂಟಿಂಗ್ ವರ್ಕ್ ಇನ್ 5 days. ಏನು? ರಾಜ ಪ್ಲಸ್ ರಾಕಿ ಇಬ್ಬರು ಸೇರಿಸಿದ್ರೆ 5 ದಿನಕ್ಕೆ ಮುಗಿಸ್ತಾರಂತೆ. ಟುಗೆದರ್ ದೇ ಬೋತ್ ಸ್ಟಾರ್ಟ್ ಪೇಂಟಿಂಗ್. ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಬಟ್ ಆಫ್ಟರ್ 2 days ರಾಕಿ ಫಾಲ್ಸ್ ಸಿಕ್. ರಾಕಿ 2 ದಿನ ಕೆಲಸ ಮಾಡಿದ್ದಾನೆ. ಓಕೆ, ಅದಾದಮೇಲೆ ರಾಕಿ 2 days ಕೆಲಸ ಮಾಡಿದ್ದಾನೆ. ಎಷ್ಟು ಅಂತ ಗೊತ್ತಿಲ್ಲ, ಒಟ್ಟು ಕೆಲಸ ಮಾಡಿದ್ದಾನೆ. ಓಕೆ, ಅದಾದಮೇಲೆ ಬಿಟ್ಬಿಟ್ಟಿದ್ದಾನೆ ಕೆಲಸ, ಹುಷಾರಿಲ್ಲದೆ ಬಿಟ್ಬಿಟ್ಟಿದ್ದಾನೆ. ಇಫ್ ರಾಜ ಕಂಪ್ಲೀಟ್ಸ್ ದ ರಿಮೈನಿಂಗ್ ವರ್ಕ್ ಇನ್ 4 days. ರಾಜನವನು ಮಿಕ್ಕಿದ್ದ ಕೆಲಸನ 4 daysಲ್ಲಿ ಮುಗಿಸಿದ್ದಾನೆ. ಸೊ ಟೋಟಲ್ ಕೆಲಸನ ಇವರು 6 daysಲ್ಲಿ ಮುಗಿಸಿದ್ದಾರೆ. ಓಕೆ, ಫೈನ್ ದ ನಂಬರ್ ಆಫ್ ಡೇಸ್ ಇನ್ ವಿಚ್ ರಾಕಿ ಅಲೋನ್ ಕ್ಯಾನ್ ಡೂ ದ ವರ್ಕ್. ರಾಕಿ ಒಬ್ಬನೇ ಎಷ್ಟು ದಿನದಲ್ಲಿ ಈ ಕೆಲಸ ಮಾಡ್ತಾನೆ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ನೋಡಿ, ಈಗ ಟೋಟಲ್ಲು ಇವರಿಬ್ಬರು ಸೇರಿಸಿದ್ರೆ 5 parts ಕೆಲಸ ಮಾಡ್ತಾರೆ. ಓಕೆ, 5 daysಲ್ಲಿ ಕೆಲಸ ಮುಗಿಸಿದ್ದಾರೆ. ಓಕೆ, ರಾಕಿ 2 days ಕೆಲಸ ಮಾಡಿ ಬಿಟ್ಬಿಟ್ಟಿದ್ದಾನೆ. ಓಕೆ, ಸೊ ಅಂದರೆ ಇಲ್ಲಿಗೆ ಅರ್ಥ ಏನು? ಸೊ ಈಗ ರಾಕಿ 2 days ಕೆಲಸ ಇಬ್ಬರು ರಾಜ ರಾಕಿ ಇಬ್ಬರು ಸೇರಿಸಿದ್ರೆ 5 ದಿನದಲ್ಲಿ ಕೆಲಸ ಕಂಪ್ಲೀಟ್ ಮಾಡಿಬಿಡ್ತಾರೆ. ಸೊ ರಾಕಿ 2 days ಕೆಲಸ ಮಾಡಿದ್ದಾನೆ ಅಂತ ಅಂದರೆ ಟೋಟಲ್ 5 daysಲ್ಲಿ ಮಾಡೋದು 2 days 2/5 ಇಷ್ಟು ಕೆಲಸ ಮುಗಿಸ್ಬಿಟ್ಟಿದ್ದಾನೆ. ಕರೆಕ್ಟ್ ಅಲ್ವ? ಇಷ್ಟು ಮುಗಿಸಾದ್ಮೇಲೆ ಅವ್ನಿಗೆ ಹುಷಾರಿರಲಿಲ್ಲ. ಇನ್ನು ಉಳಿದಿರೋದೆಷ್ಟು? 3/5. ಈ 3/5 ಯಾರು ಮಾಡಿದ್ರು? ರಾಜ ಮಾಡ್ದ. ಎಷ್ಟು ದಿನದಲ್ಲಿ ಮಾಡ್ದ? 3/5 ಕೆಲಸ ಮಾಡೋದಕ್ಕೆ 4 ದಿನ ಬೇಕು ಅಂತ ಅಂದರೆ 1 part ಕೆಲಸ ಮಾಡೋಕ್ಕೆ ಎಷ್ಟೊತ್ತು ಬೇಕು ಅವನಿಗೆ? ಸೊ ಈಗ ರಾಜ ರಾಕಿ ಇವನು 1 part ಎಷ್ಟು ಮಾಡ್ತಾನೆ ಅಂತ ತಿಳ್ಕೊಬೇಕು ಅಂತಂದರೆ ರಾಜ ಮತ್ತು ರಾಕಿ ಇವಾಗ ಎಷ್ಟು? ರಾಜ ಮತ್ತು ರಾಕಿ 2 daysಲ್ಲಿ ಮಾಡೋದು. ಓಕೆ, ಸಾರಿ, ರಾಜ ಮತ್ತು ರಾಕಿ ಇಬ್ಬರು ಉಳಿದಿರೋದೆಷ್ಟು? 3 ದಿನದಲ್ಲಿ ಮಾಡೋದು. ರಾಜ ಒಬ್ಬನೇ ಎಷ್ಟು ದಿನದಲ್ಲಿ ಮಾಡ್ತಾನೆ? 4 daysಲ್ಲಿ ಮಾಡ್ತಾನೆ. ಓಕೆ, ಇಲ್ಲಿ ಇವಾಗ 3 into ರಾಕಿ 3 into ರಾಜ ಬರುತ್ತೆ. ಇಲ್ಲಿ 4 into ರಾಜ, 4 ರಾಜ 3 ರಾಜ ಹೋದರೆ ಎಷ್ಟು ಮಿಕ್ಕುತ್ತೆ ನಮಗೆ? ಸೊ ಇಲ್ಲಿ 3 ರಾಕಿ 3 ರಾಜ ಇರುತ್ತೆ. ಸೊ ರಾಜ ಆ ಕಡೆ ಹೋದರೆ 3 ರಾಜ ಆ ಕಡೆ ಹೋದರೆ 4 ರಾಜ ಮೈನಸ್ 3 ರಾಜ 1 ರಾಜ. ಸೊ 3 ರಾಕಿ ಈಸ್ ಈಕ್ವಲ್ಸ್ ಟು 1 ರಾಜ ಆಗುತ್ತೆ. ಓಕೆ, ಸೊ ಎಫಿಷಿಯನ್ಸಿ ಏನು ಬರುತ್ತೆ ನಮಗೆ? ಸೊ ಅವ್ರ ಎಫಿಷಿಯನ್ಸಿ ರಾಕಿದು 1 part, ರಾಜದು 3 parts. ಸೊ ಟೋಟಲ್ಲು 4 parts ಪರ್ ದಿನ. ಒಂದು ದಿನಕ್ಕೆ 4 parts ಮಾಡ್ತಾರೆ ಅಂದರೆ 5 into 4 20 ಟೋಟಲ್ ವರ್ಕು. ಸೊ ಇವಾಗ ರಾಕಿ ಒಬ್ಬನೇ ಎಷ್ಟು ದಿವ್ಸಕ್ಕೆ ಮಾಡ್ತಾನೆ? 1 part 1 ದಿನಕ್ಕೆ ಮಾಡ್ತಾನೆ ಅಂತಂದರೆ 20 daysಗೆ ಮಾಡ್ತಾನೆ. ಸೊ ಇದುವರೆಗೂ ಅರ್ಥ ಆಯ್ತಲ್ವಾ? ಸೊ 5 ದಿನದಲ್ಲಿ ಮಾಡ್ತಾರೆ ಇಬ್ಬರು. ಅದರಲ್ಲಿ ರಾಕಿ 2 ದಿನ ಮಾಡಿದ್ದಾನೆ ಅಂದರೆ 2/5 parts ಮುಗಿಸಿದ್ದಾರೆ. ಇನ್ನು 3/5 partsನ ರಾಜ 4 ದಿನದಲ್ಲಿ ಮಾಡ್ತಾನೆ. ಸೊ ಉಳಿದಿರೋದು ಎಷ್ಟು? ಅವರಿಬ್ಬರು ಮಾಡೋದು ಎಷ್ಟು? ರಾಜ ಪ್ಲಸ್ ರಾಕಿ 3 ದಿನದಲ್ಲಿ ಮಾಡೋದು, ರಾಜ ಒಬ್ಬನೇ 4 ದಿನದಲ್ಲಿ ಮಾಡ್ತಾನೆ. ಹಾಕೊಂಡು ಮಾಡಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನು, ಇಫ್ sin A is equals to -3/5, ಎ ಸೈನ್ ಟೀಟಾ ಅನ್ನೋದು ಎ ಅನ್ನೋದು ಲೈಸೆನ್ಸ್ ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನು ಮತ್ತು ಕಾಟು ಬಿಟ್ಟು ಮಿಕ್ಕಿದೆಲ್ಲ ಮೈನಸ್ಸಲ್ಲೇ ಇರುತ್ತೆ. ಸೀಕೆಂಡ್ ಕೇಳ್ತಾರೆ. ಸೊ ಮೈನಸ್ಸೇ ವ್ಯಾಲ್ಯೂ ಬರಬೇಕು. ಸೈನ್ ಅಂತ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು. 3/5
ಹೈಪೋಟೆನಸ್ 5 ಇದೆ, ಇದು 0 ಇದೆ. ಸೊ ಅಡ್ಜಸೆಂಟು 4 ಬರುತ್ತೆ. ಸೊ ಸೀಕೆಂಟ್ ಅಂತ ಅಂದರೆ ನಮಗೆ ಹೈಪೋಟೆನಸ್ ಬೈ ಅಡ್ಜಸೆಂಟು. ಸೊ 5/4 ಮೈನಸ್ 5/4 ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಎ ಆ್ಯಂಡ್ ಬಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 5 days and 10 days. ಎ ಅನ್ನೋನು 5 daysಲ್ಲಿ ಮಾಡ್ತಾನಂತೆ, ಬಿ ಅನ್ನೋನು 10 daysಲ್ಲಿ ಮಾಡ್ತಾನಂತೆ. ದೇ ಬಿಗ್ಯಾನ್ ದ ವರ್ಕ್ ಟುಗೆದರ್. ಇಬ್ಬರು ಒಟ್ಟಿಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎ ಸ್ವಲ್ಪ ದಿನ ಆದಮೇಲೆ ಬಿಟ್ಟೋಗಿದ್ದಾನೆ. ಬಿ ಅನ್ನೋನು 8 ದಿನಕ್ಕೆ ಉಳಿದಿರೋ ಕೆಲಸನ ಮುಗಿಸಿದ್ದಾನೆ. ಸೊ ಬಿ ಇಂಟು 8. ಸೊ ಇವನು ಎಷ್ಟು ದಿವಸ ಕೆಲಸ ಮಾಡಿದ್ದಾನೆ ಅಂತ ಕೇಳ್ತಾ ಇರ್ತಾರೆ. ಅದೇ ಎಷ್ಟು ದಿನ ಆದಮೇಲೆ ಕೆಲಸ ಬಿಟ್ಟೋದು. ಸೊ ಕೆಲಸ ಟೋಟಲ್ ವರ್ಕು 10. ಸೊ ಇವಂದು ಎಫಿಷಿಯನ್ಸಿ 1, ಇವಂದು ಎಫಿಷಿಯನ್ಸಿ 2. ಸೊ ಟೋಟಲ್ 3 ಪಾರ್ಟ್ಸ್ ಮಾಡ್ತಾರೆ. 10 ಟೋಟಲ್ ವರ್ಕು ಇಬ್ಬರು ಸೇರಿಸಿದ್ರೆ ದಿನಕ್ಕೆ 3 ಪಾರ್ಟ್ಸ್ ಮಾಡ್ತಾರೆ. ಸೊ ಬಿ ಅನ್ನೋನು 8 ದಿನ ಮಾಡಿದ್ದಾನೆ ಅಂತ ಅಂದರೆ ಬಿ ಅನ್ನೋ ಎಫಿಷಿಯನ್ಸಿ ಎಷ್ಟು? 8 1. ಸೊ 8 1 8. ಸೊ ಇವನು ಎ ಇಬ್ಬರು ಸೇರಿಸಿದ್ರೆ ಎಷ್ಟು ಮಾಡ್ತಾರೆ? 3 ಕೆಲಸ ಮಾಡ್ತಾರೆ. ಎ ಯಾವಾಗ ಹೋಗಿರ್ತಾನೆ? ಸೊ ಎ ಫಸ್ಟ್ ದಿನನೇ ಹೊಂಟೋಗಿರ್ತಾನೆ 2/3. ಅರ್ಥ ಆಯ್ತಲ್ವಾ? ಎ ಸ್ವಲ್ಪ ವರ್ಕ್ ಮಾಡಿದ ತಕ್ಷಣ ಹೊಂಟೋಗ್ಬಿಟ್ಟಿರ್ತಾನೆ. ಸೊ ಅದಕ್ಕೆ 2/3 ಬಂತು. ಓಕೆನಾ? ನೆಕ್ಸ್ಟು, ಟು ಗೋ ಎ ಡಿಸ್ಟೆನ್ಸ್ ಆಫ್ 144 ಕಿಲೋಮೀಟರ್ ಅಪ್ಸ್ಟ್ರೀಮ್ ಅಂತಂದರೆ x-y. ಎ ರೋವರ್ ಟೇಕ್ಸ್ 12 hours. 144 ಕಿಲೋಮೀಟರ್ನ 12 hours ಹೋಗಬೇಕು ಅಂತ ಅಂದರೆ 12 × 12 144 ಅಂದರೆ 12 km/h ಹೋಗಿದ್ದಾನೆ. x-1 ಬಂತು ನಮಗೆ. ಇದು ವೈಲ್ ಇಟ್ ಟೇಕ್ಸ್ ಓನ್ಲಿ 9 hours. 144 / 9 ಮಾಡಿದ್ರೆ 9 1 9, 9 6 54. x + y ಕೂಡ ಬಂತು ನಮಗೇನು 14 kmph. 16 kmph ಬಂತು. ಸೊ x + y ಬಂತು, x - y ಬಂತು. ಅವ್ರು ಕೇಳ್ತಾ ಇರೋದೇನು? ವಾಟ್ ಈಸ್ ದ ಸ್ಪೀಡ್ ಆಫ್ ಎ ಸ್ಟ್ರೀಮ್ ಅಂತ ಅಂದರೆ y ಅಂತ ಅಂದರೆ ಮೈನಸ್ ಮಾಡಬೇಕು. ಬಿಗ್ಗರ್ ನಂಬರ್ ಸ್ಮಾಲ್ ನಂಬರ್ / 2. ಸೊ 16 - 12 4/2 ಅಂತ ಅಂದರೆ 2. ಓಕೆ. ಸೊ ನೆಕ್ಸ್ಟು, ದ ಪೆರಿಮೀಟರ್ ಆಫ್ ಎ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಈಸ್ 48. ಪೆರಿಮೀಟರ್ ಅಂತ ಅಂದರೆ ಏನು? 3a. ಸೊ 48 ಅಂತೆ. ಸೊ ಪರ್ ಸೈಡ್ ಏನು ಬರುತ್ತೆ? 16. ಕರೆಕ್ಟ್ ಅಲ್ವಾ? ಸೊ ಏರಿಯಾ ಕೇಳ್ತಾ ಇದ್ದಾರೆ. ಏರಿಯಾ ಅಂತ ಅಂದರೆ √3/4 × a². ಸೊ √3/4 × 16 × 16. 4 4 16, 16 4 64 √3. ಓಕೆ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವೆಶನು, ದ ಕಾಸ್ಟ್ ಆಫ್ 32 pens and 12 pencils. 32x + 12y = 790 ಅಂದ್ಕೊಳ್ಳೋಣ. ವಾಟ್ ಈಸ್ ದ ಕಾಸ್ಟ್ ಆಫ್ 8 pens 3 pencils. 8x + 3y ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೂ ಸಂಬಂಧ ನೋಡಿ. ಇಂಟು 4 ಇದೆ. ಸೊ ಇಂಟು 4 ಮಾಡಬೇಕು. ಸೊ ಇಂಟು 4 ಅಂದರೆ /4 ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಬರುತ್ತೆ. 4 1 4 9 36. ಆಮೇಲೆ 19 ಇರೋದು ಇದೊಂದೇ ಆಪ್ಷನ್. ಡೈರೆಕ್ಟಾಗಿ ಅದನ್ನೇ ಟಿಕ್ ಹಾಕ್ಬಿಡಿ ಅಷ್ಟೇ. ಓಕೆ. ಮತ್ತು ನೆಕ್ಸ್ಟ್ ಮಾಡೋಣ. ಅಲ್ಲಿವರೆಗೂ ಬಾಯ್ ಟಾಟಾ.